ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡೋಕ್ಕೋಸ್ಕರ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. 5 ಜಿಲ್ಲೆಯ ವ್ಯಾಪ್ತಿಯ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸುಸಂಸ್ಕೃತ ಮತ್ತು ವಿದ್ಯಾವಂತ ಸಮೂಹ ಇದೆ. ಕಳೆದ ಬಾರಿ ಗೆದ್ದಾಗ ಅವರ ಮನಸ್ಸನ್ನು ಗೆಲ್ಲುವುದರಲ್ಲಿ ನಾನು ಬಹುಮಟ್ಟಿಗೆ ಯಶಸ್ವಿಯಾಗಿದ್ದೇನೆ. ನೌಕರರ ಬದುಕಿಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಗಳು ಬಂದಾಗ ಸರ್ಕಾರ ಯಾವುದಿದೆ ನನ್ನ ಎದುರಿಗೆ ಯಾರು ನಿಂತಿದ್ದಾರೆ ಅನ್ನೋದು ಗಮನಿಸಿದೆ. ಕೇವಲ ನೌಕರರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಆಯಾ ಸರ್ಕಾರಗಳನ್ನ ಮುಜುಗರಕ್ಕೆ ಒಳಪಡಿಸಿ ನಾನು ಕಾರ್ಯವನ್ನು ಈಡೇರಿಸಿಕೊಂಡಿದ್ದೇನೆ. ಇದೆಲ್ಲವನ್ನು ಗಮನಿಸಿದಂಥ ನೌಕರರು NPS OPS ಸಮಸ್ಯೆ ಇದೆ, 7th ಪೇ ಕಮಿಷನ್ ಇದೆ, ಅತಿಥಿ ಉಪನ್ಯಾಸಕರು ಶಿಕ್ಷಕರದಿದೆ. ಈ ಥರ ಎಲ್ಲ ಇಲಾಖೆಯಲ್ಲಿ ಒಂದೊಂದು ಇಲಾಖೆಯಲ್ಲಿ ಒಂದೊಂದು ರೀತಿ ಸಮಸ್ಯೆಗಳಿವೆ. ಅವೆಲ್ಲವನ್ನು ನಾನು ಸಮರ್ಥವಾಗಿ ಪ್ರತಿನಿಧಿಸಬಲ್ಲೆ ಅನ್ನೋಂಥ ವಿಶ್ವಾಸ ನೌಕರಿಗೆ ಇರೋ ಕಾರಣಕ್ಕೋಸ್ಕರ ಖಂಡಿತ ನೌಕರರು ಮತ್ತು ಅವರ ಕುಟುಂಬ ವರ್ಗದವರು ಅವರ ಸ್ನೇಹಿತರಾದಿಯಾಗಿ ನನಗೆ ಮತವನ್ನು ಕೊಟ್ಟು ಗೆಲ್ಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ. ಸರ್, ಗ್ಯಾರಂಟಿಗಳು ಎಷ್ಟು ಕೆಲಸ ಮಾಡ್ತಾರೆ? ಗ್ಯಾರಂಟಿದು ಇದರೊಳಗೆ ಯಾರ್ಯಾರು ಮಹಿಳಾ ಉದ್ಯೋಗಿಗಳಿದ್ದಾರೆ, ನನ್ನ ಕ್ಷೇತ್ರದಲ್ಲೇ ಸುಮಾರು 35ರಿಂದ 38 ಸಾವಿರ ಉದ್ಯೋಗಿಗಳು ಎನ್ರೋಲ್ಮೆಂಟ್ ಆಗಿದೆ, ನೋಂದಣಿ. ಅದರಲ್ಲಿ ಅರ್ಧದಷ್ಟು ಜನ ಮಹಿಳೆಯರಿಗೆ ಅವರು ನೌಕರಿಗೆ ಬರುವಾಗ ಉಚಿತವಾಗಿ ಬಸ್ಸಲ್ಲಿ ಬರ್ತಾ ಇರೋದ್ರಿಂದ ಭಾಳ ದೊಡ್ಡ ಪ್ರಮಾಣದ ಹಣ ಉಳಿದಿದೆ. ಕೆಲವರು ತಾಲೂಕಿನಿಂದ ತಾಲೂಕಿಗೆ ಪ್ರವಾಸನ ಮಾಡ್ತಾರೆ. ಹೋಗಿ ಬರುವಂಥ ಖರ್ಚು ಸಾವಿರಾರು ರೂಪಾಯಿ ಪ್ರತಿ ತಿಂಗಳು ಉಳಿದಿದೆ. ಮಹಿಳೆಯರಿಗೆ ಆ ಪಾಯಿಂಟಲ್ಲಿ ವಿದ್ಯಾವಂತರ ಮಧ್ಯೆ ಬಹಳ ದೊಡ್ಡ ಲಾಭ ಆಗಿದೆ. ಆ ಎಲ್ಲ ಮಹಿಳಾ ನೌಕರರು ಖಂಡಿತವಾಗೂ ಸರ್ಕಾರವನ್ನು ಬೆಂಬಲಿಸಿ ನನಗೆ ಮತವನ್ನು ಕೊಡ್ತಾರೆ. ಸರ್, ಸರ್ಕಾರಿ ನೌಕರರಿಗೆ 7th ಪೇ ಇದೆಯಲ್ಲ ಸರ್, ಅದು ಒಂದು ಮೇಜರ್ ಪಾಯಿಂಟ್. ಅದ್ರ ಬಗ್ಗೆ ಏನು? 7th ಪೇ ಕಮಿಷನ್ನೊಳಗೆ ಈಗಾಗಲೇ 17% ಪೇಮೆಂಟ್ ಆಗಿದೆ. ವರದಿಯನ್ನು ಸಲ್ಲಿಕೆಯಾಗಿದೆ, ಸರ್ಕಾರ ಜೊತೆಗಿದೆ. ಕೋಡ್ ಆಫ್ ಕಾಂಡಕ್ಟ್ ಇರೋದ್ರಿಂದ ಅದರ ಪರಿಶೀಲನೆಯನ್ನು ಮಾಡೋಕ್ಕೆ ಸಂಪುಟದ ಮುಂದೆ ಆ ಸಬ್ಜೆಕ್ಟ್ ಬಂದಿಲ್ಲ. 4ನೇ ತಾರೀಕಿನ ನಂತರ ಅಥವಾ 6ಕ್ಕೆ ನಮ್ಮ ಎನ್ನಿಕೆ ಆದ ನಂತರ ಪುನಃ ಸರ್ಕಾರದ ಮುಂದೆ ಬರುತ್ತೆ. 7th ಪೇ ಕಮಿಷನ್ ಯಾವುದೇ ಅನುಮಾನ ಇಲ್ಲದೆ ಜಾರಿ ಆಗುತ್ತೆ. ಅದು ಜಾರಿ ಆಗುವಂಥ ಎಲ್ಲ ಒತ್ತಡವನ್ನು ಪ್ರಯತ್ನವನ್ನು ನಾವು ಖಂಡಿತವಾಗಿ ಮಾಡ್ತೀವಿ. ಅಲ್ಲ, CM ಅವರು ಸ್ಟಾರ್ಟಿಂಗಲ್ಲಿ ಅವರು CM ಆಗ್ತಿದ್ದಾಗಲೇ ನಾವು ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ಬಟ್ ಇಲ್ಲಿವರೆಗೂ 1 ವರ್ಷ ಆದ್ರೂ ಅದಿನ್ನೂ ಪೂರೈಸಿಲ್ಲ. 7th ಪೇ ಕಮಿಷನ್ ವರದಿ ಸಲ್ಲಿಸುವಾಗಲೇ ಲೇಟ್ ಆಯಿತು. ಆ ವರದಿ ಸಲ್ಲಿಸುವಷ್ಟೊತ್ತಿಗೆ ಚುನಾವಣೆ ಬಂದಿದ್ದರಿಂದ ನೀತಿ ಸಂಹಿತೆ ಜಾರಿಯಾಗಿದೆ. ಆ ಸಂದರ್ಭದಲ್ಲಿ ಯಾವುದೇ ಪಾಲಿಸಿ ಡಿಸಿಷನ್ನ ಸರ್ಕಾರ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಚುನಾವಣಾ ಆಯೋಗ ಒಪ್ಪೋದಿಲ್ಲ. ಆ ಕಾರಣಕ್ಕೆ ತಡ ಆಗಿದೆ. ಚುನಾವಣೆಗಳೆಲ್ಲ ಮುಗಿದೋಗಿದೆ, ಫಲಿತಾಂಶಗಳು ಬರಬೇಕು. ಜೂನ್ 4ಕ್ಕೆ ಲೋಕಸಭಾದ್ದಾದರೆ ವಿಧಾನ ಪರಿಷತ್ತಿನ ಜೂನ್ 6ಕ್ಕೆ 6ರ ನಂತರ ಖಂಡಿತವಾಗಿ ಇದು ಜಾರಿಗೆ ಬರುತ್ತೆ. ಅದು ಬರದೇ ಇರುವಂಥ ಕಾರಣವೇ ಇಲ್ಲ. ಅದು ಬರುವಂತೆ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೇವೆ. ನೌಕರರು ನೆಮ್ಮದಿಯಿಂದ ಭರವಸೆಯಿಂದ ಅದರ ನಿರೀಕ್ಷಣೆ ಇಟ್ಕೊಂಡು ಅತಿಥಿ ಉಪನ್ಯಾಸಕರದು 5 ವರ್ಷದ ಕೆಳಗಿನ ಪರಿಸ್ಥಿತಿ ಈಗ ಬಹಳ ಬದಲಾಗಿದೆ. 5 ವರ್ಷದ ಕೆಳಗೆ ನಾನು ಆ ವಿಷಯವನ್ನು ಕೈ ಎತ್ಕೊಂಡಾಗ ಕೇವಲ 13,000 ರೂಪಾಯಿ ಸಂಬಳ ತೆಗೆದುಕೊಳ್ತಾ ಇದ್ದೆ. ಸದನವನ್ನು ಪ್ರತಿರೋಧಿಸಿ ಸದನ ನಿಲ್ಲಿಸಿ ಹೋರಾಟ ಮಾಡಿದ ಪರಿಣಾಮವಾಗಿ ಅವರ ಸಂಬಳ ಏಕಾಏಕಿ 30,000ಕ್ಕೆ ಏರಿಕೆಯಾಯಿತು. ಮತ್ತೊಮ್ಮೆ ನೌಕರರ ಹೋರಾಟದ ಫಲವಾಗಿ ಇವತ್ತು 40,000 ಸಂಬಳ ತೆಗೆದುಕೊಳ್ತಾ ಇದ್ದಾರೆ. ಮುಂಚೆ ಮೆಟರ್ನಿಟಿ ಲೀವ್ ಇರಲಿಲ್ಲ, ಈಗ ಮೆಟರ್ನಿಟಿ ಲೀವ್ ಇದೆ. ಭದ್ರತೆಯ ಪ್ರಶ್ನೆ ಇದೆ, ಅದೊಂದು ಪೆಂಡಿಂಗ್ ಉಳಿದಿದೆ. ಅದಕ್ಕಾಗಿ ನಾವು ಹೋರಾಟವನ್ನು ಖಂಡಿತ ಮಾಡ್ತೇವೆ. ಅತಿಥಿ ಉಪನ್ಯಾಸಕರನ್ನ, ಅತಿಥಿ ಶಿಕ್ಷಕರನ್ನ ಯಾವುದೇ ಕಾರಣಕ್ಕೂ ನಾನಂತೂ ಕೈ ಬಿಡುವ ಪ್ರಶ್ನೆ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಫೋಟೋ ತೆಗಿಬೇಕು, ಜಾಗ ಬಿಡೋಣ ಸ್ವಲ್ಪ ಜಾಗ ಬಿಡೋಣ, ಫೋಟೋ ತೆಗಿರಿ ರವಿಕುಮಾರ್ ಅಣ್ಣ, ನಿಮ್ಗೆ ಸ್ವಲ್ಪ ತೆಗಿರೋಣ. ಕೈ ಕೊಟ್ಟು ನಾವು ಸ್ವಲ್ಪ ದಾರಿ ಇವ್ರೆ ಫಿಕ್ಸ್ ಆಗೋಣ, ಗಾಡಿಗಳು ಸ್ವಲ್ಪ ನಡ್ಕೊಂಡು ಹೋಗ್ಬೋದು ಅಂತ. ಅವ್ರ ಗಾಡಿ ಒಳಗೆ ಹೋಯ್ತು, ಬಂದರು. ಯಾರ ಗಾಡಿ ಒಳಗೆ ಹೋಯ್ತು?
ಇಲ್ಲ ಕಾರಲ್ಲೇ ಹೋಗೋಣ ಅಂತೀವಿ ಅಣ್ಣ. ಓಕೆ ಪರ್ಮಿಷನ್ ಇದೆ ಅಣ್ಣ, 3 ಕಾರು ಪರ್ಮಿಷನ್ ಐತೆ ಹೋಗ್ಬೋದು. ಏನಾಯ್ತದೆ ಅಂತ ಕರ್ಕೊಂಡು ಓಡ್ತಿದ್ದೀರಾ? ಅಲ್ಲ ಇಲ್ಲಿ ಬರಲ್ಲ ಬೆಟ್ಟ ಬಂಡವಾಳಗಳು ಇವತ್ತು ಶೂನ್ಯ ಸ್ಥಿತಿಗೆ ಬಂದಿದ್ದಾವೆ. ನೀವು ಆ ಕಾಂಟ್ರಿಬ್ಯೂಷನ್ ಹಣವನ್ನು ವಾಪಸ್ ಕೊಡಿ ಅಂತೇಳಿ ರಾಜ್ಯ ಸರ್ಕಾರ ಕೇಳಿಕೊಂಡ್ರೆ ಯಾಕೆ ತಾವು ಅದಕ್ಕೆ ಪ್ರತಿಕ್ರಿಯಿಸ್ತಾ ಇಲ್ಲ? ನಮ್ಮ ಹಣವನ್ನು ನೀವು ಯಾಕೆ ಕೊಡ್ತಾ ಇಲ್ಲ? ಕೊಡಬೇಕು ನೀವು. ನಮ್ಮ ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಓಲ್ಡ್ ಪೆನ್ಷನ್ ಸ್ಕೀಮನ್ನು ನಾವು ಮರುಜಾರಿ ಮಾಡ್ತೇವೆ ಅನ್ನುವಂಥದ್ದನ್ನು MLA ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ಅವರು ಸೂಚಿಸಿಕೊಂಡಿದ್ದೇವೆ. ನಾವು ಅನಿವಾರ್ಯವಾಗಿ ನಮ್ಮ ಸರ್ಕಾರ ಬಂದಿದೆ, ಇವತ್ತು ನಾವು OPSನ ಮರುಜಾರಿ ಮಾಡಬೇಕಾಗಿದೆ. ಅದರ ಪರವಾದಂಥ ಒಲವನ್ನು ನಮ್ಮ ಸರ್ಕಾರ ತೋರಿಸಿದೆ. ಹಾಗಾಗಿ ಇವತ್ತು ನಮ್ಮ ಏಡೆಡ್ ಸಂಸ್ಥೆಯವರಿಗೆ, ಅನುದಾನಿತ ಸಂಸ್ಥೆಯ ನೌಕರರಿಗೆ, ಶಿಕ್ಷಕರಿಗೆ ಏನೂ ಇಲ್ಲ. ಮುಂಚೆ ಸಂಬಳನೂ ಇಲ್ಲ, ಪಿಂಚಣಿನೂ ಇಲ್ಲ, ರಿಟೈರ್ಡ್ ಆದಾಗ ₹1 ಹಣನೂ ಇಲ್ಲ, ಪೆನ್ಷನ್ ಬೆನಿಫಿಟ್ಟು, ಕೊನೆ ತಿಂಗಳು ಸಂಬಳವನ್ನು ಹಿಡ್ಕೊಂಡು ಬರೀ ಕೈಯಲ್ಲಿ ಕಳಿಸುವಂಥ ಬೀದಿ ಪಾಲು ಮಾಡೋ ಪರಿಸ್ಥಿತಿ ತಂದಿದ್ದೀರ. ಅನುದಾನ ರಹಿತ ಸಂಸ್ಥೆಯವ್ರಿಗೂ ಕೂಡ ಇನ್ಶೂರೆನ್ಸು ಮತ್ತು ಮೆಡಿಕಲ್ ಫೆಸಿಲಿಟಿನ ಕೊಡಬೇಕು ಅನ್ನುವಂಥ ಒತ್ತಾಯ ಇದೆ. ಆಮೇಲೆ ಗ್ರಾಂಟಿನೇಟ್ ವಿಚಾರದಲ್ಲಿ 1995ರವರೆಗೆ ಆರಂಭ ಆದಂಥ ಶಾಲಾ ಕಾಲೇಜುಗಳಿಗೆ ತಾವು ಇದುವರೆಗೆ ಗ್ರಾಂಟಿನೇಟ್ ಕೊಟ್ಟಿದ್ದೀರಾ, ಅನುದಾನಕ್ಕೆ ಒಳಪಡಿಸಿದ್ದೀರಾ. 2012ರವರೆಗೆ SC/ST ಮ್ಯಾನೇಜ್ಮೆಂಟ್ಗಳಿಗೆ ವಿಸ್ತರಿಸ್ತೀವಿ ಅಂತೇಳಿ ನಮ್ಮ MLA ಪ್ರಣಾಳಿಕೆಯಲ್ಲಿ ಸೇರಿಸಲಾಗಿತ್ತು. ಅದರ್ಸ್ಗೆ 2007ರವರೆಗೆ ನೀವು ಗ್ರಾಂಟಿನೇಟ್ಗೆ ನೀವು ಒಳಪಡಿಸಬೇಕು ಅಂತ ಹೇಳಿ ನಮ್ಮ ಶಿಕ್ಷಕರು ಏನು ಸುಮಾರು 16 ವರ್ಷಗಳಿಂದ 15, 20, 25 ವರ್ಷಗಳು ಪುಕ್ಸಟ್ಟೆಯಾಗಿ ಕೆಲಸ ಮಾಡಿಕೊಂಡು ಖಾಸಗಿ ಸಂಸ್ಥೆಗಳಲ್ಲಿ ತಮ್ಮ ಜೀವನವನ್ನು ಸಾಗಿಸಿದಾರಲ್ಲ, ಅವರಿಗೆ ಒಂದು ಆಧಾರವಾಗಿ ಭದ್ರತೆಯಾಗಿ ಕೊನೆಗಾದರೂ 1995ರ ನಂತರದವರಿಗೆ ಒಂದು 12 ವರ್ಷಗಳು ಗ್ರಾಂಟಿನೇಟ್ಗೆ ಒಳಪಡಿಸಿ ಒಂದು ನೆಮ್ಮದಿಯ ಬದುಕನ್ನು ಕೊಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ. ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂಥದ್ದಿದೆ. ಟೆಂಪ್ರರಿಯಾಗಿ ವರ್ಕ್ ಮಾಡ್ತಾ ಇರುವಂಥವ್ರು ಅತಿಥಿ ಉಪನ್ಯಾಸಕರನ್ನೆಲ್ಲ ಪರ್ಮಿಟ್ ಮಾಡುವಂಥದ್ದಿದೆ. ಸೇವಾ ಭದ್ರತೆ ಕೊಡುವಂಥದ್ದಿದೆ. ನಮಗೆ ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನು ನಿರ್ದೇಶನಾಲಯಕ್ಕೆ ಒಳಪಡಿಸಬೇಕು ಅನ್ನುವಂಥದ್ದಿದೆ. ಸಣ್ಣ ಪುಟ್ಟ ವಿಚಾರಗಳು, ದೊಡ್ಡ ವಿಚಾರ ಅಲ್ಲ. ಹಾಗಾಗಿ ಜ್ಯೋತಿ ಸಂಜೀವಿನಿ ಕೂಡ ನಮ್ಮ ಕ್ಯಾಬಿನೆಟ್ನಲ್ಲಿ ಆಗಿದೆ, ಸೆಷನ್ನಲ್ಲಿ ಆದೇಶ ಆಗಬೇಕಾಗಿದೆ. ಮತ್ತು ಪ್ರಮೋಟಿವ್ ಸಮಸ್ಯೆ ಕೂಡ ಇದೆ, ಟೈಮ್ ಬಾಂಡ್ ಕೊಡುವಂಥದ್ದು. ಹಾಗಾಗಿ ಇವೆಲ್ಲ ವಿಚಾರಕ್ಕಾಗಿ ರಾಜಕೀಯವಾಗಿ ಬಹಳ ಧುರೀಣರು, ಪ್ರಬಲರು, ಒಂದು ಮೇರು ವ್ಯಕ್ತಿತ್ವ ಇರುವಂಥ ಆಯನೂರು ಮಂಜಣ್ಣನವರು ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಹಾಗೆಯೇ ನನಗೆ ಈ ಇಲಾಖೆಯ ಅಫಿಷಿಯಲ್ ವಿಚಾರಗಳು, ಕಡತಗಳು ಮತ್ತು ಶಿಕ್ಷಕರ ಸಮಸ್ಯೆಗಳು ಮತ್ತು ಪರಿಹಾರಗಳ ಬಗ್ಗೆ ನನಗೊಂದಿಷ್ಟು ಪರಿಜ್ಞಾನ ಇರೋದರಿಂದ ನಮ್ಮ ಇಬ್ಬರನ್ನ ಜೋಡೆತ್ತುಗಳಾಗಿ ನಮ್ಮ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ತಾವು ಅಮೂಲ್ಯವಾದ ಮೊದಲ ಪ್ರಾಶಸ್ತ್ಯ ಮತವನ್ನು ನಮ್ಮಿಬ್ಬರಿಗೂ ಕೊಡಬೇಕು. ಟೀಚರ್ಸ್ಗೆ 2 ಮತಗಳಿರ್ತದೆ, ಪದವೀಧರ ಕ್ಷೇತ್ರಕ್ಕೆ ಆಯನೂರು ಮಂಜುನಾಥ್ ಅವರಿಗೆ ಮೊದಲ ಪ್ರಾಶಸ್ತ್ಯ ಮತ ಕೊಡಬೇಕು.
ಶಿಕ್ಷಕರ ಕ್ಷೇತ್ರಕ್ಕೆ KK ಮಂಜುನಾಥ್ ಕುಮಾರನ ನನಗೆ ಒಬ್ಬ ಮೂಲ ಶಿಕ್ಷಕನಿಗೆ ನಿಮ್ಮೆಲ್ಲ ಸಮಸ್ಯೆನ ಅರ್ಥಂತವನಿಗೆ ತಾವು ಅವಕಾಶ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ವಿನಂತಿಸ್ಕೊಳ್ತೇನೆ. ಪ್ರಜ್ಞಾವಂತ ಮತದಾರ ಬಂಧುಗಳೇ, ದೇಶದ ಭದ್ರತೆಗೆ, ದೇಶದ ಪ್ರಗತಿಗೋಸ್ಕರ, ದೇಶದ ಘನತೆ ಗೌರವವನ್ನು ಹೆಚ್ಚಿಸುವುದಕ್ಕೋಸ್ಕರ ಭಾರತೀಯ ಜನತಾ ಪಕ್ಷವನ್ನು ಅತಿ ಹೆಚ್ಚು ಮತಗಳಿಂದ ಪದವೀಧರ ಕ್ಷೇತ್ರ, ನೈಋತ್ಯ ಪದವೀಧರ ಕ್ಷೇತ್ರದಿಂದ ಮತ್ತೆ NDA ಅಭ್ಯರ್ಥಿಯಾಗಿ ಭೋಜೇಗೌಡರು ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧಿಸ್ತಿದ್ದೇವೆ. ಅತಿ ಹೆಚ್ಚು ಮತಗಳ ಅಂತರದಿಂದ ನಮಗೆ ಗೆಲುವನ್ನು ಕೊಡಬೇಕು ಅಂತ ಅತಿ ವಿನಮ್ರವಾಗಿ ಪ್ರಾರ್ಥಿಸ್ತೇನೆ. ಗಮನ ಇರಲಿ, ನೀವು ಪ್ರಥಮ ಪ್ರಾಶಸ್ತ್ಯ ಮತವನ್ನು ಕೊಡಬೇಕು. ಡಾಕ್ಟರ್ ಧನಂಜಯ ಸರ್ಜಿ ಇದರ ಮುಂದೆ ಒಂದು ಗೆರೆಯನ್ನು ಹಾಕಬೇಕು. ಇದು ಬಹಳ ಮುಖ್ಯ. ಆ ಚುನಾವಣೆಯ ಮಾಡುವಾಗ ಅಲ್ಲಿ ಕೊಡುವಂತಹ ಪೆನ್ನಿನಿಂದಲೇ ಇದನ್ನು ನಮೂದನೆ ಮಾಡಬೇಕು. ಒಂದು ಗೆರೆಯನ್ನು ಹಾಕಬೇಕು. ಅಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಏಕೆಂದರೆ ಡಾಟ್ ಇಡೋದ್ರಿಂದ ಒಂದು ಮುಂದೆ ಒಂದು ಅಂತ ಕನ್ನಡದಲ್ಲಿ ಬರೆದು ತೊಂದರೆ ಆಗ್ತದೆ. ONE 1 ಅಂತದ್ದು ಬಂದರೂ ಆ ಮತಗಳು ಎಣಿಕೆಗೆ ಬರೋದಿಲ್ಲ. ಕಳೆದ ಚುನಾವಣೆಯಲ್ಲಿ ಸುಮಾರು 4,000 ಈ ಥರ ಮತಗಳನ್ನು ವ್ಯರ್ಥ ಮಾಡಿಕೊಂಡಿದ್ದೇವೆ. ಹಾಗಾಗಿ ಪದವೀಧರ ಬಂಧುಗಳಲ್ಲಿ ಸರಿಯಾಗಿ ಡಾಕ್ಟರ್ ಧನಂಜಯ ಸರ್ಜಿಯ ಮುಂದೆ ಒಂದು ಗೆರೆಯನ್ನು ಇಳಿಯಬೇಕಾಗಿ ತಮ್ಮನ್ನು ಪ್ರಾರ್ಥಿಸ್ತೇನೆ.